ನಮಸ್ಕಾರ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಭೇದದ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳು ಜೀವಿಸ್ತಾ ಇವೆ. ಇಲ್ಲಿ ಕೆಲವೊಂದಿಷ್ಟು ಪ್ರಾಣಿಗಳು ಸೂಕ್ಷ್ಮ ಹಾಗೂ ಚಿಕ್ಕದಾದ ದೇಹವನ್ನು ಹೊಂದಿದ್ರೆ, ಇನ್ನು ಕೆಲ ಪ್ರಾಣಿಗಳು ದೈತ್ಯ ದೇಹ ಹಾಗೂ ಭಯಾನಕವಾಗಿ ಕಂಡುಬರುತ್ತವೆ. ಈ ದೈತ್ಯ ಜೀವಿಗಳಲ್ಲಿ ಒಂದು ಈ ಅನಾಕೊಂಡ. ಹೀಗೆಂದ ತಕ್ಷಣ ದೈತ್ಯ ಗಾತ್ರದ ಹಾವಿನ ಚಿತ್ರಣ ಕಣ್ಣ ಮುಂದೆ ಬರುತ್ತದೆ. ಜೊತೆಗೆ ಚಲನಚಿತ್ರಗಳಲ್ಲಿ ಕಂಡ ಕೆಲವೊಂದು ಭಯಾನಕ ದೃಶ್ಯಗಳ ನೆನಪು ಕೂಡ ಆಗುತ್ತದೆ. ನೀವು ನಿಮ್ಮ ಮನೆಗಳ ಸುತ್ತಮುತ್ತಲಿನಲ್ಲಿ ಕೆಲವೊಂದಿಷ್ಟು ಜಾತಿಯ ಹಾವುಗಳನ್ನು ನೋಡಿರ್ತೀರ. ಕೆಲವು ಹಾವುಗಳು ಅತ್ಯಂತ ಅಪಾಯಕಾರಿಯಾಗಿದ್ದರೆ ಕೆಲವು ಅಷ್ಟೇನು ಅಪಾಯಕಾರಿಯಾಗಿರುವುದಿಲ್ಲ. ಕೆಲವು ಮನೆಗಳ ಹೊರಗಡೆ ಅಥವಾ ಮನೆಯ ಒಳಗಡೆ ನಾಗರ ಹಾವು ಹಾಗೂ ಕಾಳಿಂಗ ಸರ್ಪದಂತಹ ವಿಷಕಾರಿ ಹಾವುಗಳು ಸೇರಿಕೊಂಡಿರುವಂತಹ ಘಟನೆ ಎಷ್ಟು ಬೆಳಕಿಗೆ ಬಂದಿವೆ. ಅಷ್ಟೇ ಅಲ್ಲದೆ ಇಂಥ ಹಾವುಗಳು ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ನುಂಗಿ ಹಾಕಿದ ವರದಿಯೂ ಕೂಡ ಇವೆ. ಈ ಹಾವುಗಳ ಬಾಯಿ ನೋಡಲಿಕ್ಕೆ ಚಿಕ್ಕದಾಗಿ ಕಂಡರೂ ಮೊಲ, ಇಲಿಗಳಂತಹ ಪ್ರಾಣಿಗಳನ್ನೇ ಸರಾಗವಾಗಿ ಇವು ನುಂಗಿಬಿಡುತ್ತವೆ. ಈ ಹಾವುಗಳೇ ಹೀಗಿರುವಾಗ ದೈತ್ಯಾಕಾರದ ಅನಾಕೊಂಡಾದ ಬೇಟೆ ಹೇಗಿರಬಹುದು ಅಂತ ನೀವೇ ಯೋಚನೆ ಮಾಡಿ ನೋಡಿ. ಈ ಅನಾಕೊಂಡ ಹಾವುಗಳು ಮನುಷ್ಯರನ್ನ ಬೇಟೆ ಆಡುತ್ತವ? ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ಅನಾಕೊಂಡ ಹಾವುಗಳು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತವೆ. ಇವು ಎನೆಕ್ಟಸ್ ಪ್ರಜಾತಿಗೆ ಸೇರಿದ ಹಾವುಗಳಾಗಿವೆ. ಅನಾಕೊಂಡಗಳು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹಾವುಗಳಾಗಿದ್ದು, ಈ ಹಾವುಗಳ ಸರಿಸಮ ಹೊಂದುವಂತಹ ಯಾವ ಹಾವುಗಳು ಕೂಡ ಅಸ್ತಿತ್ವದಲ್ಲಿಲ್ಲ. ಇವು ಸರಿಸುಮಾರು 7 ರಿಂದ 9 ಮೀಟರ್ನಷ್ಟು ಉದ್ದವಾಗಿ ಬೆಳೆಯುತ್ತವೆ. ಬಣ್ಣದಲ್ಲಿ ನಸು ಹಸಿರು ಬಣ್ಣ ಹೊಂದಿದ್ದು, ಮೈ ಮೇಲೆ ದೊಡ್ಡದಾದ ಕಪ್ಪು ಚುಕ್ಕಿಗಳು ಇರುತ್ತವೆ. ಇನ್ನು ಇದರ ತೂಕ ಸರಿಸುಮಾರು 300 kgಗಳಷ್ಟು ಇರುತ್ತದೆ. ಸ್ನೇಹಿತರೆ, ಈ ಅನಾಕೊಂಡ ಎಂಬ ಪದವು ಮೂಲತಃ ಶ್ರೀಲಂಕಾದಿಂದ ಬಂದಿದೆ. ಶ್ರೀಲಂಕಾದಲ್ಲಿರುವ ಜನರು ಈ ಹಾವನ್ನು ಅನಾಕೋನ ಎಂಬ ಹೆಸರಿನಿಂದ ಗುರುತಿಸುತ್ತಿದ್ದರು. ಮುಂದೆ ಇದನ್ನು ಕೇಳಿದಂತಹ ಆರ್ ಎಡ್ವಿನ್ ಎನ್ನುವವರು 1768ರಲ್ಲಿ ಜಗತ್ತಿಗೆ ಈ ಹೆಸರನ್ನು ಪರಿಚಯಿಸುತ್ತಾರೆ. ಅನಾಕೋನ ಎಂದರೆ ಆನೆಯನ್ನು ಕೊಲ್ಲಬಲ್ಲ ಹಾವು ಎನ್ನುವಂತಹ ಅರ್ಥವನ್ನು ನೀಡುತ್ತದೆ. ಇದೇ ಹೆಸರು ಮುಂದೆ ಹೋದಂತೆ ಸ್ವಲ್ಪ ಬದಲಾವಣೆಯಾಗಿ ಅನಾಕೊಂಡ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ. ಈ ಅನಾಕೊಂಡಗಳು ಹೆಚ್ಚಿನದಾಗಿ ನೀರಿರುವ ಜೌಗು ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ. ನೀರು ಹಾಗೂ ನೆಲದ ಮೇಲೆ ಎರಡರಲ್ಲೂ ಸಂಚಾರವನ್ನು ಮಾಡುವಂತಹ ಇವುಗಳು ನೆಲದ ಮೇಲೆ ಸ್ವಲ್ಪ ನಿಧಾನವಾಗಿ ಚಲಿಸುತ್ತವೆ. ನೀವು ಎಲ್ಲಾದರೂ ಈ ಅನಾಕೊಂಡ ಹಾವುಗಳ ನಂತರ ಬರುವಂತಹ ಹೆಬ್ಬಾವುಗಳನ್ನು ನೋಡಿರಬಹುದು. ಇವುಗಳು ಹೇಗೆ ತಮ್ಮ ದೈತ್ಯ ದೇಹವನ್ನು ಹೊತ್ತು ತೆವಳಿಕೊಂಡು ಹೋಗುತ್ತವೆಯೋ ಹಾಗೆಯೇ ಇವುಗಳು ಕೂಡ ನೆಲದ ಮೇಲೆ ನಿಧಾನವಾಗಿ ಚಲಿಸುತ್ತವೆ. ಆದರೆ ಒಮ್ಮೆ ಈ ಹಾವುಗಳು ನೀರಿಗೆ ಇಳಿದು ಅಂತಾದರೆ ಇವುಗಳ ಚಲನೆ ಅತಿ ವೇಗವಾಗಿರುತ್ತದೆ. ಇನ್ನು ಈ ಹಾವುಗಳ ಕೈಗೆ ಯಾವುದಾದರೂ ಪ್ರಾಣಿಗಳು ಸಿಕ್ಕಿಬಿದ್ದು ಅಂತಾದರೆ ಅವುಗಳು ತಪ್ಪಿಸಿಕೊಳ್ಳುವುದು ಅಸಾಧ್ಯದ ಮಾತೇ ಸರಿ. ಎಷ್ಟೇ ದೊಡ್ಡ ಪ್ರಾಣಿಯನ್ನಾದರೂ ತನ್ನ ದೈತ್ಯಾಕಾರದ ಸುರುಳಿಯಿಂದ ಸುತ್ತಿ ಅವುಗಳ ಮೂಳೆಯನ್ನು ಪುಡಿ ಪುಡಿ ಮಾಡಿ ಅವು ಉಸಿರುಗಟ್ಟಿ ಸಾಯುವಂತೆ ಮಾಡುತ್ತದೆ. ಅನಾಕೊಂಡ ಹಾವುಗಳು ಒಮ್ಮೆ ಒಂದು ಪ್ರಾಣಿಯನ್ನ ಬೇಟೆಯಾಡಿದ್ರೆ ಆ ಪ್ರಾಣಿಗಳು ತಮ್ಮ ಕೊನೆ ಉಸಿರು ಬಿಡುವವರೆಗೂ ತನ್ನ ಸುರುಳಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿರುತ್ತದೆ. ಯಾವಾಗ ಪ್ರಾಣಿಗಳ ಉಸಿರು ನಿಲ್ಲುತ್ತದೆಯೋ ಆಮೇಲೆಯೇ ಆ ಪ್ರಾಣಿಗಳನ್ನು ನುಂಗಲು ಪ್ರಾರಂಭ ಮಾಡುತ್ತದೆ. ತಲೆಭಾಗದಿಂದ ಶುರು ಮಾಡಿ ಇಡೀ ಪ್ರಾಣಿಯನ್ನೇ ನುಂಗಿ ಇವು ಜೀರ್ಣಿಸಿಕೊಳ್ಳುತ್ತವೆ. ಈ ಹಾವುಗಳ ಬಾಯಿಗಳು ರಬ್ಬರ್ ರೀತಿ ಕೆಲಸ ಮಾಡೋದ್ರಿಂದ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಈ ಹಾವುಗಳು ಸರಾಗವಾಗಿ ನುಂಗಿಬಿಡುತ್ತವೆ. ಇನ್ನು ಈ ಅನಾಕೊಂಡ ಹಾವುಗಳು ಮನುಷ್ಯರ ಮೇಲೆ ದಾಳಿಯನ್ನು ಮಾಡುತ್ತವ ಅಂತ ನೋಡೋದಾದ್ರೆ, ಇಲ್ಲಿ ಮನುಷ್ಯ ಆಗಿರಲಿ ಅಥವಾ ಯಾವುದೇ ಪ್ರಾಣಿಯಾಗಿರಲಿ, ಒಮ್ಮೆ ಈ ಹಾವುಗಳಿಗೆ ಹಸಿವಿನ ಅನುಭವವಾದರೆ ಅದರ ಮುಂದೆ ಎಂತಹದೇ ಪ್ರಾಣಿ ಇದ್ರೂ ಅವುಗಳನ್ನು ನುಂಗಿ ನೀರು ಕುಡಿಯುತ್ತವೆ. ಈ ಹಾವುಗಳು ಬೇಟೆಯಾಡುವಂತಹ ಪರಿಯೇ ವಿಚಿತ್ರ. ವಾರಗಟ್ಟಲೆ ಒಂದೇ ಜಾಗದಲ್ಲಿ ಮಲಗಿ ತಮ್ಮ ಬಳಿ ಯಾವುದಾದರೂ ಬೇಟೆ ಬರುತ್ತದೆಯೋ ಎಂದು ಕಾಯುತ್ತಿರುತ್ತವೆ. ಅದೇ ಸಮಯಕ್ಕೆ ಇವುಗಳ ಹತ್ತಿರ ಯಾವುದಾದರೂ ಪ್ರಾಣಿಗಳು ಹೋದರೆ ಅವುಗಳ ಕತೆ ಮುಗೀತು ಅಂತಾನೆ ಅರ್ಥ. ಒಮ್ಮೆ ಪ್ರಾಣಿಗಳನ್ನು ಹಿಡಿದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡು ಅಂತಾದರೆ ವಾರಗಟ್ಟಲೆ ಇವುಗಳ ಪಕ್ಕ ಯಾವುದೇ ಪ್ರಾಣಿಗಳು ಬಂದರೂ ಇವುಗಳು ಮುಟ್ಟೋದಿಲ್ಲ. 1940ರಲ್ಲಿ ಪೂರ್ವ ಕೊಲಂಬಿಯಾದಲ್ಲಿ ಒಂದು ಅನಾಕೊಂಡ ಹಾವನ್ನು ಹಿಡಿಯಲಾಗುತ್ತದೆ. ಇದರ ಉದ್ದ ಬರೋಬ್ಬರಿ 32 ಅಡಿ. ಹಾವುಗಳಲ್ಲಿಯೇ ಈ ಹಾವು ಅತ್ಯಂತ ಉದ್ದವಾದ ಹಾವು ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಇಂದು ಈ ಅನಾಕೊಂಡ ಹಾವುಗಳ ಸಂತತಿ ಸ್ವಲ್ಪ ಅಳಿದು ಹೋಗ್ತಾ ಇದೆ. ಮುಂದೊಂದು ದಿನ ಈ ಅನಾಕೊಂಡ ಹಾವುಗಳ ಸಂತತಿ ಕಣ್ಮರೆಯಾಗಿ ಹೋದ್ರೂ ಹೋಗಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ, ಇಂತಹದೇ ಆಸಕ್ತಿಕರ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.